ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರಿಯ ತಂದೆ ಅಶೋಕ್. ಸದ್ಯದಲ್ಲಿ ನಾನು B.Ed 4th ಸೆಮ್‌ನಲ್ಲಿ ಓದುತ್ತಿದ್ದು ಶ್ರೀಮತಿ ಚಿನ್ನಮ್ಮ ಬಸಪ್ಪ ಪಾಟೀಲ್ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಈ ಕಾಲೇಜಿನ ಒಂದು ವಿದ್ಯಾರ್ಥಿನಿಯಾಗಿದ್ದು, ನಾನು ಸತತವಾಗಿ ಇಲ್ಲಿ 5 ವರ್ಷಗಳ ಕಾಲ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡಿದ್ದೇನೆ. 2 ವರ್ಷ PUC ಮಾಗೆ ಪದವಿಯನ್ನು 3 ವರ್ಷಗಳ ಕಾಲ ಇದೇ ಕಾಲೇಜಿನಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ B.Ed 4th ಸೆಮ್‌ನಲ್ಲಿ ಇವಾಗ ಓದುತ್ತಿದ್ದೇನೆ. ಈ ಒಂದು ಕಾಲೇಜಿನ ಒಂದು ಒಳ್ಳೆಯ ವಾತಾವರಣ, ಈ ಕಾಲೇಜಿನಲ್ಲಿರುವ ಒಂದು ಸಿಬ್ಬಂದಿ ವರ್ಗದವರು, ಈ ಒಂದು ಕಾಲೇಜಿನ ಒಂದು ನೆನಪುಗಳು ನನ್ನ ಬದುಕಿನಲ್ಲಿ ಭಾಳ ಅಸ್ಮರಣೀಯವಾಗಿ ಉಳಿದುಕೊಂಡಿವೆ. ಯಾಕಂದರೆ ಈ ಕಾಲೇಜಿನ ಒಂದು ವಾತಾವರಣ ಆಗಿರ್ಬೋದು ಅಥವಾ ಅಲ್ಲಿನ ಒಂದು ಸಿಬ್ಬಂದಿ ವರ್ಗದವರಾಗಿರ್ಬೋದು, ತುಂಬ ಒಂದು ಒಳ್ಳೆಯ ರೀತಿಯಿಂದ ವಿದ್ಯೆಯನ್ನು ನೀಡುವಂತಹ ಒಂದು ಶಿಕ್ಷಕರು ಇಲ್ಲಿದ್ದಾರೆ. ಈ ಒಂದು ಉಪನ್ಯಾಸಕ ವೃಂದದವರ ಬಗ್ಗೆ ಹೇಳಬೇಕಂತಂದರೆ, ಈ ಕಾಲೇಜಿನ ಒಂದು ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಮಾಣಿಕಮ್ಮ ಎನ್ ಸುಲ್ತಾನ್ಪುರ್ ಮೇಡಮ್ ಅವರು ಸಹ ನನಗೆ ಭಾಳ ಒಂದು ಅತ್ಯುನ್ನತವಾದ ಒಂದು ಭಾಳ ಯಾವಾಗಲೂ ಕಾರ್ಯೋನ್ಮುಖವಾಗಿರಿ ಎಂದು ಹೇಳುತ್ತಾ ಭಾಳ ಒಂದು ಎಲ್ಲದಕ್ಕೂ ಇವರು ನನಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥವ್ರು. ಅಂದರೆ ಬೋಧನೆಗೆ ಮಾತ್ರ ಸೀಮಿತವಾಗಲ್ಲದೆ ಇತರೆ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ಒಂದು ಪೇಪರ್ಸನ್ನು ಬರೆಯೋದಾಗಿರ್ಬೋದು ಅಥವಾ ಯಾವುದೋ ಒಂದು ಹಾಡಿನ ಒಂದು ಸ್ಪರ್ಧೆಯಲ್ಲಾಗಿರ್ಬೋದು ಅಥವಾ ನಾಟಕದ ಸ್ಪರ್ಧೆಯಲ್ಲೇ ಆಗಿರ್ಬೋದು ಅಥವಾ ಕೋಲಾಟದ ಸ್ಪರ್ಧೆಯಲ್ಲೇ ಆಗಿರ್ಬೋದು, ಹೀಗೆ ಎಲ್ಲೆಲ್ಲಿ ನಮಗೆ ಅವಕಾಶಗಳು ದೊರೆತು ಬರ್ತಾವೋ ಅಲ್ಲೆಲ್ಲ ನನ್ನ ಒಂದು ಪ್ರತಿಭೆಯನ್ನು ಹೊರಗೆಳೆದಿರ್ತಕ್ಕಂಥ ಮೇಡಮ್ ಇವರು. ಹಾಗೆ ನಮಗೆ ಒಂದು ಹಿಂದಿನ ಒಂದು ಪುಸ್ತಕಗಳ ಬಗ್ಗೆ ಓದಿ ನಿಮಗೆ ಏನು ಅನ್ನಿಸ್ತಾ ಅದನ್ನು ಬರೀರಿ ಅನ್ನೋ ಒಂದು ಆರ್ಟಿಕಲ್, ಒಂದು ಪೇಪರ್ ಪ್ರೆಸೆಂಟ್ ಮಾಡಲು ಸಹ ನಮಗೆ ಮೇಡಮ್ ಅವರು ಅವಕಾಶ ಮಾಡಿಕೊಟ್ಟಂಥವರು. ಹಾಗೆ ಇನ್ನೊಬ್ಬ ಶಿಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದಣ್ಣ ಎಂ ಕೊಳ್ಳಿ ಸರ್ ಅವರು ಸಹ ಇಡೀ ಒಂದು ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಅಂದರೆ ಏನು, ಕನ್ನಡದ ಪರಂಪರೆ ಏನು, ಇಡೀ ಒಂದು ಕನ್ನಡದ ಬಗ್ಗೆ ಅವರು ಹೇಳಿಕೊಟ್ಟಂಥ ನಮಗೆ, ಅಂದರೆ ನನ್ನ ಬದುಕಿಗೆ ಹೇಗೆ ಮಾರ್ಗದರ್ಶನ ನೀಡಿದ್ರು ಅಂತಂದರೆ, ಕನ್ನಡದ ಬಗ್ಗೆ, ಕನ್ನಡ ಒಂದು ಕಾವ್ಯ ಮೀಮಾಂಸೆ ಹೇಳುತ್ತಾ ಒಂದು ಸಂದರ್ಭದಲ್ಲಿ ನಿಮ್ಮ ಭಾವನೆಗಳಿಗೆ ಬಂದಂಥ, ನಿಮ್ಮ ಭಾವನೆಗೆ ಏನು ಬರ್ತದೆ, ಯಾವುದೋ ದುಃಖದ ಸಂಘಟನೆ, ದುಃಖ ಆಗಿರ್ಬೋದು, ಸುಖ ಆಗಿರ್ಬೋದು, ಯಾವುದೇ ರೀತಿ ನಿಮ್ಮ ಭಾವನೆಗೆ ಏನು ಬರ್ತದೋ ಅದನ್ನು ನೀವು ಬರಹದ ರೂಪದಲ್ಲಿ ಬರೀರಿ ಅಂತ ಹೇಳ್ಕೊಟ್ಟಾಗ ಅದು ಸಹ ನನಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥವ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಕೂಡ ಸಣ್ಣ ಸಣ್ಣ ಚುಟುಕುಗಳು ಸಹ ಇಂದು ಬರೆಯಲು ತೊಡಗಿದ್ದೇನೆ. ಅಂದರೆ ಬರೆಯಲು ಏನು ಕಾರಣ ಬರಿಬೇಕಂತಂದರೆ, ಅಲ್ಲಿನ ಒಂದು ಬರೆಯಲು ಸಹ ನಮಗೆ ಪದಗಳು ಹೇಗೆ ನೀಡಬೇಕು, ಆ ಒಂದು 4 ಸಾಲಿನ ಒಂದು ಸಣ್ಣ ಚುಟುಕು ಬರೆದ್ರೆ ಅದಕ್ಕೆ ಶಿರೋನಾಮೆ ಯಾವ ರೀತಿ ಕೊಡಬೇಕು ಅಂತ ಹೇಳಿಕೊಟ್ಟವರು ಈ ಸರ್ ಅವರು. ಅಂದರೆ ಇಡೀ ಒಂದು ಕನ್ನಡ ಸಾಹಿತ್ಯದಲ್ಲಿ ಹೇಗೆ ಅಂದರೆ ನಾವು ಬರಹ ರೂಪದಲ್ಲಿ ತರೋದು ನಾನು ಒಂದು ಸಣ್ಣ ಒಂದೆರಡೇ ಲೈನಿನ ಒಂದು ಚುಟುಕು ಬರೆದಿನಂತಂದರೆ ಅದು ಈ ಸರ್ ಅವರ ಒಂದು ಮಾರ್ಗದರ್ಶನ ನೀಡಿದಾಗಲೇ ಅದು ನನ್ನಿಂದ ಸಾಧ್ಯವಾಗ್ತಂತ ನಾನು ಹೇಳ್ತೀನಿ. ಅದೇ ರೀತಿ ಹುಣ್ಸೆ ಸರ್ ಆಗಿರ್ಬೋದು, ಇವರು ಸಹ ಒಂದು ಕನ್ನಡ ಸಾಹಿತ್ಯದ ಬಗ್ಗೆ, ಹಳೆಗನ್ನಡದ ಬಗ್ಗೆ ಭಾಳ ಆಳವಾಗಿ ನಮ್ಮನ್ನು ಏನೋ ಒಂದು ಕನ್ನಡದ ಬಗ್ಗೆ ಕತೆ ಹೇಳ್ತಿದ್ರೆ ಆ ಕತೆಗಳಲ್ಲಿ ನಾನು ಸಹ ಮುಳುಗಿ ಹೋಗ್ತಿದ್ದೆ. ಆ ರೀತಿ ಇವರ ಒಂದು ಕನ್ನಡದ ಬಗ್ಗೆ, ಅಭಿಮಾನದ ಬಗ್ಗೆ ನಮಗೆ ಹೇಳಿಕೊಟ್ಟವರು. ಅದೇ ರೀತಿ ಈ ಕಾಲೇಜಿನ ಇನ್ನಿತರ ಉಪನ್ಯಾಸಕ ವೃಂದದವರಾಗಿರ್ತಕ್ಕಂಥ ಸುನೀತಾ ಮೇಡಮ್ ಆಗಿರ್ಬೋದು, ದೀಪಾ ಮೇಡಮ್ ಆಗಿರ್ಬೋದು, ದೀಪಾ ಮೇಡಮ್ ಆಗಿರ್ಬೋದು, ಸುನೀತಾ ಮೇಡಮ್ ಆಗಿರ್ಬೋದು, ಹೀಗೆ ಇನ್ನಿತರ ಒಂದು ಎಲ್ಲ ಚಟುವಟಿಕೆಗಳಲ್ಲಿ ಈ ಒಂದು ಕಾಲೇಜು ಈ ಕಾಲೇಜಿನ ನೆನಪು ಭಾಳ ಅಸ್ಮರಣೀಯವಾಗಿ ನನ್ನ ಒಂದು ಬದುಕಿನಲ್ಲಿ, ಅಂದರೆ ಇಲ್ಲಿನ ಒಂದು ವಾತಾವರಣ ಆಗಿರ್ಬೋದು, ಶಿಕ್ಷಕರ ಒಂದು ಗುಣಗಳಾಗಿರ್ಬೋದು, ಎಲ್ಲ ರೀತಿಯಲ್ಲಿ ಅಂದರೆ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಪ್ರೋತ್ಸಾಹದಾಯಕವಾಗಿ ನಮ್ಮನ್ನು ತೊಡಗಿಸಿಕೊಂಡು ಹೋಗಿರ್ತಕ್ಕಂಥವ್ರು. ನಾನು ಸಹ ಪದವಿಯಲ್ಲಿ ಓದುತ್ತಿದ್ದಾಗ ನಾನು ಈ ಒಂದು ಪುಸ್ತಕದಲ್ಲಿರುವ ಒಂದು ಹಳೆಯ ಒಂದು ಪುಸ್ತಕಗಳು, ಕನ್ನಡದ ಒಂದು ಕಥೆಗಳಾಗಿರ್ಬೋದು, ಕನ್ನಡದ ಒಂದು ಏನಿರ್ತಾವಲ್ಲ ಅವನ್ನೇ ನಾವು ಪುಸ್ತಕಗಳನ್ನು ಓದಿಕೊಂಡು ನಮಗೇನು ಅನ್ನಿಸ್ತದೋ ಅದರ ಬಗ್ಗೆ, ಒಂದು ಸಂತರ ಬಗ್ಗೆ ಆಗಿರ್ಬೋದು, ಒಂದು ಆರ್ಟಿಕಲ್ ಬಗ್ಗೆ ಆಗಿರ್ಬೋದು, ಅದನ್ನು ಸಹ ನಾವು ಬರೆದು ಧಾರವಾಡದಲ್ಲಿ ನಮಗೆ ಪೇಪರ್ ಪ್ರೆಸೆಂಟನ್ನು ಮಾಡಲು, ಅಂದರೆ ಆ ಒಂದು ಪದವಿಯಲ್ಲಿ ಓದುತ್ತಿರುವಾಗಲೇ ನಮಗೆ ಪೇಪರ್ ಪ್ರೆಸೆಂಟ್ ಮಾಡಲು ನಮಗೆ
ಮಾಣಿಕಮ್ಮ ಮೇಡಮ್ ಅವರು ಅವಕಾಶ ಮಾಡಿಕೊಟ್ಟಂಥವ್ರು. ಅಂದರೆ ಪೇಪರ್ ಪ್ರೆಸೆಂಟ್ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟವರು. ಹೀಗೆ ಒಂದು ಹಲವಾರು ಒಂದು ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ತಾವು ತೊಡಗಿಕೊಂಡು ನಮ್ಮನ್ನು ಅಂದರೆ ಯಾವುದೇ ರೀತಿಯಲ್ಲಿ ಚಟುವಟಿಕೆಗಳನ್ನು ತೊಡಗಿಸಿಕೊಂಡು ಹಲವಾರು ರೀತಿಯಿಂದ ಚಟುವಟಿಕೆಯಿಂದನೇ ನಮ್ಮನ್ನು ಎಲ್ಲ ಒಂದು ಕ್ಷೇತ್ರಗಳಲ್ಲಿ ನೋಡು ಎಲ್ಲ ಒಂದು ಕ್ಷೇತ್ರಗಳಲ್ಲಿ ನಮಗೆ ದಾರಿದೀಪವಾಗಿದೆ ಈ ಒಂದು ಕಾಲೇಜಿನ ಒಂದು ವಿದ್ಯಾರ್ಥಿನಿ ಎಂದು ಹೇಳಲು ನನಗೆ ತುಂಬ ಹೆಮ್ಮೆ ಆಗುತ್ತದೆ. ಧನ್ಯವಾದಗಳು.